ನಮಸ್ತೆ ವೀಕ್ಷಕರೇ. ಇವತ್ತು ಚಾರ್ವಾಕ ಸುದ್ದಿವಾಹಿನಿ ಸಾಗರದಲ್ಲಿ ಹಲವು ವರ್ಷಗಳಿಂದ ವೈದ್ಯಕೀಯ ವೃತ್ತಿ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಶಶಿಕರ್ ಅವರ ಕ್ಲಿನಿಕ್ಕಿಗೆ ಆಗಮಿಸಿದೆ. ಮೂಲದಲ್ಲಿ ಇವರು ಡಾಕ್ಟರ್ ಶಶಿಕರ್ ಶೆಟ್ಟಿ ಅಂತ ಹೇಳಿ ಸಣ್ಣ ಸಣ್ಣ ಬರಹಗಳನ್ನು ಮಾಡ್ತಿದ್ದರು. ನಂತರ ಅವರು ಜಾತಿ ಧರ್ಮ ಗಡಿಗಳನ್ನೆಲ್ಲ ಮೀರಿ ಮನುಷ್ಯನಾಗಿ ಬದುಕಬೇಕು ಅಂತ ಡಾಕ್ಟರ್ ಶಶಿಕರ ಅನ್ನುವ ಹೆಸರನ್ನು ಇಟ್ಕೊಂಡು ಒಂದು ತೀರ ಚುಟುಕನ್ನು ಬಹಳ ಅಪರೂಪದ ಚುಟುಕು ಬರಹಗಾರರು ಇವರು. ಇವರನ್ನು ಇವತ್ತು ಚಾರ್ವಾಕ ಸುದ್ದಿವಾಹಿನಿ ಯಾಕೆ ಒಂದು ಸಂದರ್ಶನ ಮಾಡ್ತಾ ಇದೆ ಅಂದರೆ, ಇವರು ಇವರಿಗೆ ಮತದಾನದ ಹಕ್ಕು ಬಂದಾಗಿನಿಂದಲೂ ಇವರು ನೋಟ ಪದ್ಧತಿಯ ಒಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಅದು ಬಹಳ ಧನಾತ್ಮಕವಾದದ್ದು, ಅಂದರೆ ಪಾಸಿಟಿವ್ ಇನ್ ನೇಚರ್. ಇದು ಏನು ಕಾರಣಕ್ಕೆ ಇವರು ಹಾಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅವರನ್ನ ಪ್ರಶ್ನೆ ಕೇಳ್ತೀನಿ. ನಮಸ್ತೆ ಸರ್, ನಿಮಗೆ ಸ್ವಾಗತ ಸರ್. ಈಗ ನಾನು ಗಮನಿಸಿದ ಹಾಗೆ ನೀವು ಈ ಥರ ನೋಟಾ ಓಟನ್ನು ಹಾಕ್ತಾ ಬಂದಿದ್ದೀರಿ. ಏನು ಕಾರಣ ಸರ್ ಇದಕ್ಕೆ? ನನಗೆ ಚುನಾವಣೆಯಲ್ಲಿ ನನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಪ್ರಜಾತಂತ್ರ ಸತ್ಯ ನ್ಯಾಯಕ್ಕೆ ಅನುಸಾರ ಹೇಗೆ ವೋಟ್ ಮಾಡಿದ್ರೆ ಸೂಕ್ತ ಅಂತ ಚಿಂತನೆಯಲ್ಲಿ ಮೊದಲು ಒಂದೆರಡು ಸಲ ಫಸ್ಟ್ ನನಗೆ ವೋಟ್ ಬಂದಾಗ ಇದ್ದುದ್ರಲ್ಲಿ ಒಳ್ಳೆಯದಕ್ಕೆ ಹಾಕಬೇಕು ಹಾಗೆ ಅಂತೆಲ್ಲ ಇತ್ತು. ನಾನು ಯಾವುದೇ ಪಕ್ಷಕ್ಕೆ ಬೌಂಡೆಡ್ ಅಲ್ಲ, ಹಾಗೆ ಹಾಕ್ತಿದ್ದೆ. ಆಮೇಲೆ ನನ್ನ ಆತ್ಮಸಾಕ್ಷಿಗೆ ಒಪ್ಪದೇ ಇದ್ದದ್ರಿಂದ ನಾನು ಅದನ್ನು ಬದಲು ಮಾಡಿಕೊಂಡು ನೇತ್ಯಾತ್ಮಕ ಅಂತ ಅಲ್ಲ, ಇತ್ಯಾತ್ಮಕವಾಗಿ ಎಲ್ಲರಿಗೂ ನ್ಯಾಯಕ್ಕೆ ನನ್ನ ಮತ ಇದೆ, ಯಾರ ಅನ್ಯಾಯಕ್ಕೂ ಇಲ್ಲ, ಜೊತೆಲಿ ನನಗೂ ನನ್ನ ಆತ್ಮಸಾಕ್ಷಿಗೂ ನನ್ನಲ್ಲೂ ನಾನು ವೋಟ್ ಮಾಡ್ಕೊಳ್ತೇನೆ. ನನ್ನ ಅನ್ಯಾಯಕ್ಕೆ ನನ್ನ ವೋಟ್ ಇಲ್ಲ, ನನ್ನ ನ್ಯಾಯಕ್ಕೆ ಮಾತ್ರ. ಆಗ ವೋಟ್ ಹಾಕುವಾಗ ಈ ವಿಧಾನ ಒಳ್ಳೆಯದು ಅಂತ ನಾನು ಖಾಲಿ ಬ್ಯಾಲೆಟ್ ಪೇಪರ್ ಇರುವಾಗ ಖಾಲಿ ಬ್ಯಾಲೆಟ್ ಪೇಪರನ್ನು ಹಾಕಿ ಬರ್ತಿದ್ದೆ. ಪ್ರಜಾತಂತ್ರಕ್ಕೆ ಮನೆಯಲ್ಲೇ ಕೂತ್ಕೊಂಡು ವೋಟ್ ಹಾಕ್ಲಿಕ್ಕೆ ಹೋಗದೆ ಇರುವುದು ನ್ಯಾಯ ಅಲ್ಲ. ಪ್ರಜಾತಂತ್ರಕ್ಕೆ ನಮ್ಮ ಪೂರ್ಣ ಮತ. ಪ್ರತಿ ಸ್ಪರ್ಧಿಗಳಿಗೆ ಎಲ್ಲರ ನ್ಯಾಯಕ್ಕೆ ಮತ, ಅನ್ಯಾಯಕ್ಕೆ ಯಾರಿಗೂ ಇಲ್ಲ. ಯಾರೇ ಬರಲಿ ಎಲ್ಲರೂ ಯಾರಿಂದಲೂ ಅನ್ಯಾಯ ಆಗಬಾರ್ದು, ಯಾರು ಎಲ್ರಿಗೂ ನ್ಯಾಯ ಮಾಡಬೇಕು ಅಂತ. ಸರ್, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಶ್ವತ, ಸದ್ಯ ಮತ್ತು ಶಾಶ್ವತ ಅಂತಿರುತ್ತೆ. ಈಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ ಬಿಟ್ರೆ ಭಾರತದಲ್ಲಿ ನಿಜವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸರಿಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಇವತ್ತು ಜಾತಿ ನೆಲೆಯಲ್ಲೇ ಇವತ್ತು ಚುನಾವಣೆ ನಡೆಯೋದು. ಯಾಕಂದ್ರೆ ಸೆಕ್ಯುಲರ್ ಸ್ಟೇಟ್ ಅಂತ ನಾವು ಹೇಳ್ತೀವಿ, ಆದರೆ ಸೆಕ್ಯುಲರ್ ಸ್ಟೇಟ್ ಅಲ್ಲ ಇದು. ಯಾಕಂದ್ರೆ ಎಲ್ಲ ಕಡೆನೂ ಜಾತಿ ನೆಲೆಯಲ್ಲಿ, ಧರ್ಮದ ನೆಲೆಯಲ್ಲಿ ಮತಗಳನ್ನ ಸ್ವಾತಂತ್ರ್ಯ ನಂತರದಿಂದಲೂ ನಡ್ಕೊಂಡು ಬಂದಿದೆ. ಆದರೆ ಈ ಚುನಾವಣೆಯಲ್ಲಿ ಒಂದನ್ನು ಪಾಲನೆ ಮಾಡಬೇಕು ಅಂತ ಅನ್ಸುತ್ತೆ. ಅದು ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಸದ್ಯ ಮತ್ತು ಶಾಶ್ವತ ಅಂತ. ಈಗ ಒಟ್ಟಾರೆಯಾಗಿ ನಾವು ಒಂದು ಚುನಾವಣೆಯ ರಾಜಕಾರಣದಲ್ಲಿ ನಾವೀಗ ಎಲ್ಲರೂ ಭಾಗಿಯಾಗಿದ್ದೀವಿ. ನಾವು ಈಗ 100ಕ್ಕೆ 100 ಸರಿಯಾದಂಥ ವ್ಯಕ್ತಿಗಳು ಚುನಾವಣೆಯಲ್ಲಿ ನಿಲ್ಲುವುದು ಬಹಳ ಅಪರೂಪಕ್ಕೆ ಅಪರೂಪ. ಹಾಗಾಗಿ ಇರೋದಲ್ಲಿ ಸ್ವಲ್ಪ ಅಡ್ಡಿಲ್ಲ ಅನ್ನುವ ರೀತಿಯಲ್ಲಿ ಸದ್ಯ ಅನ್ನುವ ಒಂದು ಕಾನ್ಸೆಪ್ಟ್ನಲ್ಲಿ ಮತ ಚಲಾವಣೆ ಮಾಡಬಹುದಲ್ಲ. ಈ ಶಾಶ್ವತವಾಗಿ ಎಲ್ಲರೂ ಸರಿಯಾದಾಗ, ಆಗದೇ ಇದ್ದಾಗ ನೀವು ನೋಟಕ್ಕೆ ಕಡೆ ಹೋಗ್ಬೋದು. ಈ ಸದ್ಯದ ವ್ಯವಸ್ಥೆಯಲ್ಲಿ ಆ ತರದ ಒಂದು ಪ್ರಯತ್ನ ನೀವು ಯಾಕೆ ಮಾಡಲಿಲ್ಲ? ಹೌದು, ಅದಂದ್ರೆ ಯಾರು ಇಲ್ಲಿ ಒಬ್ಬರು ಮತದಾರರಲ್ಲ, ಇಲ್ಲಿ ಒಟ್ಟು ಮತದಾರರು ನಾವು. ಹಾಗೆ ಮತ ಹಾಕುವವರು ಇದ್ದಾರೆ. ಹಾಗೆ ಮತ ಹಾಕುವವರು ಆ ಮತ ಯಾರು ಜಾಸ್ತಿ ಸಿಕ್ಕಿ ಯಾರು ವಿನ್ ಆಗ್ತಾರೆ ಅದನ್ನ ಒಪ್ಕೊಳ್ತೇವೆ ನಾವು. ಅವರು ಎಲ್ಲರ ಪ್ರತಿನಿಧಿ. ಆದರೆ ಅವರು ನಮ್ಮ ಆತ್ಮಸಾಕ್ಷಿ ಸರಿಯಾಗಿ ಯಾರೇ ಬರಲಿ ಬರುವುದು, ನಾನು ವೋಟ್ ಮಾಡುವವರನ್ನ ನೆಗೆಟಿವ್ ಆಗಿ ನೋಡುವುದಿಲ್ಲ. ವೋಟ್ ಮಾಡುವವರು ಇತ್ಯಾತ್ಮಕವೇ. ಅವರು ಅವರವರ ಆತ್ಮಸಾಕ್ಷಿಗೆ ಅವರವರ ತತ್ವಕ್ಕನುಸರಿಸಿಯೇ ವೋಟ್ ಮಾಡ್ತಾರೆ. ಆ ವಿಧಾನದಿಂದ ಬಂದವರನ್ನ ನಾವು ಒಪ್ಕೊಳ್ತೇವೆ. ಯಾರೇ ಬರಲಿ ಅವರು ಎಲ್ಲರಿಗೂ ನ್ಯಾಯ ಮಾಡಬೇಕು ಅನ್ನೋದಕ್ಕೆ ಒಂದು ನಾವು ನಮ್ಮ ಕಡೆಯಿಂದ ಹೀಗೆ ನಾನು ಪ್ರತಿಕ್ರಿಯೆ. ಹೌದು. ನಿಮ್ಮ ಪ್ರಕಾರ ನಾನು ಕೇಳುವ ಒಂದು ಪ್ರಶ್ನೆ ಅಂದರೆ, ನೀವು ಯಾವ ಒಟ್ಟು ನಿಮ್ಮ ಜೀವಿತಾವಧಿಯಲ್ಲಿ ಯಾವ ಹೊತ್ತಿಗೆ ನೀವು ಆ ನೋಟವನ್ನು ಬಿಟ್ಟು ನಿಜ ಮತದಾನ ಮಾಡ್ತೀರಾ? ನೋಟ ನನ್ನ ಜೀವಮಾನದಲ್ಲೂ ಬಿಡುವುದಿಲ್ಲ. ನಾನು ಇದಕ್ಕೆ ಮಾತ್ರ ಅಲ್ಲ, ನಾನು ಸಾಹಿತ್ಯ ಪರಿಷತ್ತಿನ ಓಟ್ ಇರ್ಲಿ, ಸಹಕಾರಿ ಸಂಘದ ಓಟ್ ಇರ್ಲಿ, ಇಲ್ಲಿ ಯಾವುದೇ ಓಟ್ ಇರ್ಲಿ, ಜಾತಿ ಮತದ ಸಂಘಟನೆಯಲ್ಲಿ ನಾನು ಇಲ್ಲ, ಅದರ ಒಂದು ಸದಸ್ಯತ್ವನೂ ಅಲ್ಲ ನಾನು. ಮತ್ತೆ ಇದು ಯಾವುದೇ ಇದ್ರೂ ನಾನು ಇದೇ ವಿಧಾನ. ನನಗೆ ಇದಕ್ಕಿಂತ ಹೆಚ್ಚಿನ ವಿಧಾನ ನನ್ನೊಳಗೆ ನನಗೆ ಬೇರೆ ಕೊಂಡುಕೊಳ್ಳುವಲ್ಲಿ ಹೊರೆಗೆ.
ಅಂದರೆ ಒಟ್ಟಾರೆಯಾಗಿ ಒಂದು ಭಿನ್ನವಾದಂಥ ಮತದಾರರು ಅಂತ ನೀವು ನನಗನ್ಸುತ್ತೆ. ಯಾಕಂದರೆ ಈ ನೋಟ ಅನ್ನೋ ಪ್ರಕ್ರಿಯೆಗೆ ನೀವು ಒಳಗೊಂಡಿರುವುದು ಮತ್ತು ನೀವು ಈಗಾಗಲೇ ಹೇಳ್ದಂಗೆ ಬರೀ ಸಾರ್ವತ್ರಿಕ ಚುನಾವಣೆಯೆಲ್ಲ, ನಾನು ಸಾಹಿತ್ಯ ಪರಿಷತ್ತಿನ ಒಬ್ಬ ಸಾಹಿತಿಯಾಗಿಯೂ ಕೂಡ ನೀವು ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಮತ್ತು ಸಹಕಾರ ಚುನಾವಣೆಗೆ ಕೂಡ ನೋಟವನ್ನು ಹಾಕ್ತೀನಿ ಅಂತಂದ್ರಿ. ಅಂದರೆ ಒಟ್ಟಾರೆಯಾಗಿ ನಿಮ್ಮ ಒಳಗೆ ಒಂದು ಬಲವಾದಂಥ ಒಂದು ಡೆಮೊಕ್ರೆಟಿಕ್ ಆದ ವ್ಯಕ್ತಿ ಇದ್ದಾರೆ. ಆ ಡೆಮೊಕ್ರೆಟ್ ವ್ಯಕ್ತಿಗೆ ಸರಿಯಾದಂಥ ಒಂದು ಪಕ್ಷ ಮತ್ತು ವ್ಯಕ್ತಿಗಳು ಸಿಗದಿರೋ ಕಾರಣಕ್ಕೆ ಈ ಥರ ಮಾಡ್ತಿದ್ರೇನೋ ಅನ್ಸುತ್ತೆ. ಪಕ್ಷ ವ್ಯಕ್ತಿ ನಾನು ಅದನ್ನು ಇದು ಮಾಡೋದಿಲ್ಲ. ನನಗೆ ಸರ್ವ ಪಕ್ಷ ಸರ್ಕಾರ ಆಗ್ಬೇಕು, ಸತ್ಯ ನ್ಯಾಯವನ್ನ ಎಲ್ಲರ ಪ್ರತಿನಿಧಿ ಆಗ್ಬೇಕು, ಸರ್ವರ ಅಧಿಕಾರ ಆಗ್ಬೇಕು, ಸರ್ವಾಧಿಕಾರ ಆಗಬಾರ್ದು. ಯಾವುದೇ ವ್ಯಕ್ತಿ ಇದ್ದಿರ್ಲಿ, ಯಾವುದೇ ಪಕ್ಷದಿರ್ಲಿ, ಸರ್ವರ ಅಧಿಕಾರ. ಇಲ್ಲಿ ಚುನಾವಣೆಗೆ ಮಾತ್ರ ಅಲ್ಲ, ಮತದಾನ ಅನ್ನೋದನ್ನ ನಾನು ಒಪ್ಪುದೇ ಇಲ್ಲ. ಮತ ಚಲಾವಣೆ, ಚುನಾವಣೆ ಮಟ್ಟಿಗೆ ಆ ಮತ ಚಲಾವಣೆ ನಮ್ಮ ಅಧಿಕಾರವನ್ನು ಪೂರ್ಣಾವಧಿ ನಾವು ನಮ್ಮಲ್ಲಿ ಕಾಯ್ದಿರಿಸಿಕೊಳ್ಬೇಕು. ಪ್ರತಿನಿಧಿ ಆದವರು ಪ್ರತಿನಿಧಿ ಸರ್ಕಾರ ಅಲ್ಲ, ಇಲ್ಲಿ ಪ್ರಜಾತಂತ್ರ, ಪ್ರಜೆಗಳ ಸರ್ಕಾರ. ಆದ್ರಿಂದ ಪ್ರಜೆ ಪೂರ್ಣಾವಧಿಯಲ್ಲಿ ಪ್ರಜೆ ಭಾಗಿಯಾಗುವ ಹಾಗೆ ಸರ್ವರ ಅಧಿಕಾರ ಸಾಕಾರ ಆಗಬೇಕು. ಆ ಪ್ರಜಾತಂತ್ರ ಇನ್ನೂ ಪ್ರಾಥಮಿಕದಲ್ಲಿರುವುದು, ಇನ್ನು ಅದು ಎಷ್ಟು ವಿಕಸನ ಆಗ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ವಿಕಸನ ಆಗಬೇಕು ಆ ಧ್ಯೇಯದಲ್ಲಿ. ಸರ್, ಈಗ ಕೇಂದ್ರದಲ್ಲಿ ಮತ್ತೆ ಮೋದಿಯ ಸರ್ಕಾರ, ಅಂದರೆ ಮೈತ್ರಿ ಸರ್ಕಾರ, NDA ಸರ್ಕಾರ ಬಂದಿದೆ. ಈ ಹೊತ್ತಿನಲ್ಲಿ ಕಳೆದ 10 ವರ್ಷ ಏನಾಯಿತು ಅನ್ನೋದು ನೀವೆಲ್ಲ ನೋಡಿದಿರಿ. ಈ ಒಂದು ಸರ್ಕಾರ, ಈಗ ಮೈತ್ರಿ ಸರ್ಕಾರಕ್ಕೆ ಒಬ್ಬ ಸಾಹಿತಿಯಾಗಿ, ಸಾಹಿತಿಗಳಾಗಿ, ವೈದ್ಯರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಅದೇ ನಾನು ದಿನನಿತ್ಯ ನನ್ನ ಸ್ಟೇಟಸ್ ಅಲ್ಲಿ ನಾನು ವರ್ತಮಾನಕ್ಕೆ ಸ್ಪಂದಿಸ್ತಾ ಇರ್ತೇನೆ. ಮೋದಿಯವರು ಮೊನ್ನೆ ಶಿರಸಹ ಸಂವಿಧಾನಕ್ಕೆ ಇದು ಮಾಡಿದ್ದಾನೆ, ಅದಕ್ಕೊಂದು ಚುಟುಕು ಬರ್ದಿದ್ದೇನೆ. ಅವರು ಪ್ರಮಾಣ ವಚನ ಸ್ವೀಕಾರ ಅದಕ್ಕೂ ಬರ್ದಿದ್ದೇನೆ. ಅದರಲ್ಲಿ ನನ್ನ ಅಭಿಪ್ರಾಯ ಸ್ಪಷ್ಟ ಇದೆ. ಎಲ್ಲರಲ್ಲೂ ಒಳ್ಳೇದಿದೆ, ನೇತ್ಯಾತ್ಮಕವೂ ಇದೆ. ಆ ಎಲ್ಲವೂ ಎರಡೂ ಪಕ್ಷದ ಒಳ್ಳೇದು ಸೇರಿದ್ರೆ ನಮ್ದು ಅಂಥ ಪ್ರಜಾತಂತ್ರ ಆಗತ್ತೆ. ಇಲ್ಲದೆ ಇದ್ರೆ ಎರಡು ನೆಗೆಟಿವ್ ಒಟ್ಟಾಗಿ ಇವತ್ತು ಈ ಸಂದಿಗ್ಧದಲ್ಲಿ ಇದೆ ಪ್ರಜಾತಂತ್ರವೋ ಇದು, ಅದು ಆಗಬಾರ್ದು. ಅದಕ್ಕೆ ನಾವು ಎಲ್ಲರೂ ಹೊಣೆ. ಒಬ್ಬನಿಂದ ಇದಾಗ್ಲಿಕ್ಕೆ ಮತ್ತೊಂದು ಕಾರಣ ಇರುತ್ತೆ, ಮತ್ತೊಬ್ಬ ಇದಾಗ್ಲಿಕ್ಕೆ ಅದು ಕಾರಣ ಇರುತ್ತೆ. ಅವನ ನೇತ್ಯಾತ್ಮಕ, ಇನ್ನೊಬ್ಬರು ನೇತ್ಯಾತ್ಮಕ, ಒಟ್ಟಿಗೆ ನೇತ್ಯಾತ್ಮಕ ವಿಜೃಂಭಿಸ್ತಿದೆ ಹೊರತು ಆ ಎರಡು ಇತ್ಯಾತ್ಮಕಗಳು ಸೇರುವ ಹಾಗೆ ಆಗಬೇಕು. ಅಂದರೆ ನೀವು ಹೇಳೋದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಒಟ್ಟಿನಲ್ಲಿ ಸಮಾಜದ ಎಲ್ಲ ಪಾಸಿಟಿವ್ ಒಟ್ಟಾಗಬೇಕು, ನೆಗೆಟಿವ್ ಅನ್ನೋದು ಪರಸ್ಪರ ಒಟ್ಟಾಗಬಾರ್ದು. ಪಾಸಿಟಿವ್ ಒಟ್ಟಾದಾಗ ಒಂದು ಪ್ರಜಾತಂತ್ರದಲ್ಲಿ ಸರ್ವರಿ ಸಮಪಾಲು ಬಾಳು ಬರುತ್ತೆ ಅಂತ ನನಗಂತೂ ಸ್ಪಷ್ಟ ಇದೆ. ನಾವು ಸತ್ಯ ಅಧ್ಯಾತ್ಮಕ್ಕೆ ಹೋಗ್ಬೇಕು, ಸತ್ಯ ಪ್ರಜಾತಂತ್ರಕ್ಕೆ, ನಿಜ ಪ್ರಜಾತಂತ್ರಕ್ಕೆ ಹೋಗ್ಬೇಕು. ಲೋಕ ಜೀವನ ಆ ನೇರವೇ ಇರ್ಬೇಕು. ಅದೇ ಏನು ಅಧ್ಯಾತ್ಮ ಅಂದ್ಕೂಡಲೇ ಪ್ರಜಾತಂತ್ರ ಅದು ನಮ್ಮ ಮಧ್ಯೆನೇ ಬಂದಿರುವುದು. ಅದು ಆ ಲೋಕ ಜೀವನ, ಅಧ್ಯಾತ್ಮ ವಿವೇಕ, ಅದು ಅದರೊಟ್ಟಿಗೆ ಪ್ರಜಾತಂತ್ರ, ಆ ವಿವೇಕವನ್ನು ನಾವು ವಿಕಸಿಸಬೇಕು. ಓಕೆ, ಧನ್ಯವಾದಗಳು. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ. ನಮಗೆ ಒಂದು ಚುಟುಕು ಸಂದರ್ಶನವನ್ನು ನೋಟ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂದರ್ಶನ ನೀಡಿದಂತಹ ಡಾಕ್ಟರ್ ಶಶಿಕರ್ ಅವರಿಗೆ ಚಾರ್ವಾಕ ಸುದ್ದಿವಾಹಿನಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ.